ಈ ಕಂಪ್ನಿಯವ್ರಿಗಂತೂ ಮಾಡಕ್ ಬೇರೆ ಕೆಲಸನೇ ಇಲ್ಲಪ್ಪ. ಬಲೆ ನಾನಿಗೊಂದು ಕೇಳ್ಬೋದಾ? ಓ 10 ಕೇಳಿ, ನಂತಾವ್ ಕೇಳಕ್ಕೆ ಏನಕ್ಕಂತ ಚೌಕಾಸಿ ಮಾಡ್ತಿದ್ದೀರಾ? ನೀವಿರದೆ ನಾನು ಹೇಳೋದನ್ನ ಕೇಳಿಸ್ಕೊಳಕ್ಕೆ, ನಾನಿರದೆ ನೀವ್ ಹೇಳೋದನ್ನ ಕೇಳಿಸ್ಕೊಳಕ್ಕೆ. ನಾವಂತರ ಇಯರ್ಫೋನ್ ಇದ್ದಂಗೆ ಅಂದ್ರೂ ತಪ್ಪಿಲ್ಲ. ಇಷ್ಟು ಕೇಳಿದ್ರೆ ಎಷ್ಟು ಮಾತಾಡ್ತೀಯ ಮಲ್ಲಿ ನೀನು. ಹ್ಞೂ ಮತ್ತೆ ಬಾ ಇದ್ರೆ ತಾಯಿ ಇದ್ದಂಗೆ ಅಂತ ಹೇಳ್ತಾರೆ. ಮಾತೆ ನಮ್ಮ ಆಸ್ತಿ, ಮಾತೆ ನಮ್ಮ ಬಂಡವಾಳ. ಮಾತೊಂದ್ ಚೆನ್ನಾಗ್ ಆಡಕ್ ಬಂದ್ರೆ ಎಲ್ಲೋದ್ರೂ ಜಯಿಸ್ಕೊಂಬರ್ಬೋದು, ಗೊತ್ತಾ? ಕರೆಕ್ಟ್ ಎಂತ ಒಳ್ಳೆ ಮಾತಾಡಿದೆ ನೋಡಿ ನೀನು. ಅದಕ್ಕೆ ಮಲ್ಲಿ ನೀನಂದ್ರೆ ನಂಗೆ ಇಷ್ಟ. ಹೌದಾ? ನೀನ್ ಮಾತಾಡಿದ್ರೆ ಒಂಥರ ಈ ಅಕ್ಕಿ ಚಿಲಿಪಿಲಿ ಅಂದಂಗಿರುತ್ತೆ, ಏನೊಂಥರ ಚೆನ್ನಾಗಿರುತ್ತೆ. ಆಕ್ಚುಲಿ ನಾನೇನ್ ಕೇಳ್ಬೇಕು ಅಂತ ಬಂದೆ ಅಂದ್ರೆ, ಬರ್ತಾ ಅದಕ್ಕೆ ಒಂಚೂರು ಕೈ ಬೀಸಿ ಅದೇ ಟಾಟಾ ಬಾಯ್ ಬಾಯ್ ಅದೆಲ್ಲ ಮಾಡಿ ನಗ್ನಗ್ತಾ ಬರ್ಬೋದಿತ್ತಲ್ವ ಒಮ್ಮಲ್ಲಿ. ನೀನ್ ನೋಡಿದ್ರೆ ನಿನಗೂ ಏನೋ ಸಂಬಂಧನೇ ಇಲ್ಲ ಅನ್ನೋ ತರ ಬಂದಿದ್ಯಾ. ಸರಿ ನಮ್ಮಲ್ಲಿ ನೀನ್ ಮಾಡಿದ್ದು ಸರಿನೇ, ಆದ್ರೂ ನೋಡಿ ಬೇರೆಯವ್ರು ನಮ್ತಾವ್ ಹೆಂಗಿರ್ತಾರೋ ನಾವು ಅವ್ರತಾವ್ ಹಂಗೆ ಇರ್ಬೇಕಾಯ್ತದೆ. ನಾವೊಬ್ರೇ ಪ್ರೀತಿ ತೋರ್ಸೋದು, ಅವ್ರು ನಮ್ ಕಾಲು ಎಳಿತಾನೆ ಇರೋದು, ಹಿಂಗೆಲ್ಲ ಆಗ್ಬಾರ್ದು ಅಲ್ವಾ? ಸಂಬಂಧ ಅಂದ್ರೆ ಚಪ್ಪಳೆ ತಟ್ಟೋದು, ಕೆಳಗ್ ಬಿದ್ದಾಗ ಕೈ ಹಿಡ್ದು ಎತ್ತದು, ಕಾಲ್ ಹಿಡ್ದು ಕೆಳಗ್ ಜಗ್ಗದಲ್ಲ. ಅಕ್ಕರು ದೊಡ್ಡವರೇ ಇರ್ಬೋದು ರೀ, ಅವ್ರ ಮ್ಯಾಗೆ ನನ್ಗೆಷ್ಟೇ ಪ್ರೀತಿ ಗೌರವ ಎಲ್ಲ ಇರ್ಬೋದು, ಆದ್ರೆ ನಿಮ್ ಬಗ್ಗೆ ಮಾತಾಡಿದ್ದು ನಂಗೊಂದ್ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ ರೀ. ನಿಮ್ ಬಗ್ಗೆ ಅವ್ರು ಮಾತಾಡಿ ಅವ್ರ ಮ್ಯಾಲಿದ್ದ ಗೌರವನ ಅವರೇ ಕಳ್ಕೊಂಡ್ರು, ಗೊತ್ತಾ? ಈ ಮನ್ಸ್ ಮುರಿದೋಯ್ತು ಅಂತಾರಲ್ಲ, ಹಂಗಾಗೋಯ್ತು. ಅವ್ರನ್ನ ಅದೆಷ್ಟು ಎತ್ತರ ಸ್ಥಾನಕ್ಕೆ ಇಟ್ಕೊಂಡಿದ್ದೆ ಗೊತ್ತಾ ನಾನು. ಆದ್ರೆ ಅವ್ರು ಈ ಮಟ್ಟಕ್ಕೆ ಇಳಿತಾರೆ ಅಂತ ನನ್ ಮನ್ಸ್ನಲ್ಲೂ ಅನ್ಕೊಂಡಿರ್ಲಿಲ್ಲ. ನಿಜವಾಗ್ಲೂ ರೀ, ನನ್ಗಂತೂ ಸಾನೇ ಬೇಜಾರಾಗೋಯ್ತು. ಅವ್ರು ಅಂತ ಅಲ್ಲ ರೀ, ಆ ದೇವರೇ ಬಂದು ನಿಮ್ ಬಗ್ಗೆ ದೂರ ಹೇಳಿದ್ರು ನಾನು ಅದನ್ನ ಕಿವಿಗೆ ಹಾಕ್ಯಣಕ್ಕಿಲ್ಲ. ನನ್ ಗಂಡ ಅಂತ ಅವ್ರಲ್ಲ ಅಂತ ಹೇಳಿ ನಾನೇ ಬೈದ್ ಕಳಿಸ್ಬಿಡ್ತೀನಿ. ನೀವಂದ್ರೆ ಅಷ್ಟು ನಂಬಿಕೆ ನನ್ಗೆ, ಅಷ್ಟು ಆತ್ಮವಿಶ್ವಾಸ ಐತೆ ಗೊತ್ತಾ? ನಾನ್ ನಿಮ್ಮನ್ನ ಎಲ್ಲೂ ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಮಾತೇ ಇಲ್ಲ ರೀ. ಹೌದಾ? ಥ್ಯಾಂಕ್ಸ್ ಮಲ್ಲಿ, ಥ್ಯಾಂಕ್ ಯು ಸೋ ಮಚ್. ನೀನ್ ನಂಬಿಕೆನ ನಾನು ಕಡೆವರೆಗೂ ಹೀಗೆ ಉಳಿಸ್ಕೊತೀನಿ. ಹಾಗಂತ ಅನ್ಕೊಂಡಿದ್ರೆ ನಿನ್ನಂತ ಬಕ್ರ ಇನ್ನೊಬ್ರಿಲ್ಲ. ಸಾರಿ ಟು ಸೇ ದಿಸ್, ಬಟ್ ಏನ್ ಮಾಡೋದು, ಈ ಜೇಡಿ ಇರೋದೇ ಹಾಗೆ. ಇವನ್ಗೆ ನಂಬಿಕೆ ಗಳಿಸಿ ಅಭ್ಯಾಸನೇ ಹೊರತು ಅದನ್ನ ಉಳಿಸ್ಕೊಂಡು ಅಭ್ಯಾಸ ಇಲ್ಲ. ಅತ್ತೆ, ಮಲ್ಲಿ ಅವ್ರಿಗೂ ಗೊತ್ತಾಗಿದೆ ಅಕ್ಕನ ರಿಯಾಲಿಟಿ ಏನು ಅಂತ. ಅಕ್ಕ ತೀರಾ ಒಳ್ಳೆಯವಳು ಅನ್ನೋ ಮುಖವಾಡ ಕಳಚ್ ಬಿದ್ದಿದೆ. ಅದಕ್ಕೆ ಅವಳು ಅಕ್ಕಂಗೆ ಮುಖಕ್ಕೆ ಮುಖ ಕೊಟ್ಟು ಸರಿಯಾಗಿ ಮಾತು ಆಡ್ಲಿಲ್ಲ, ಹೋಗುವಾಗ ಹೋಗ್ ಬರ್ತೀನಿ ಅಂತಾನೂ ಹೇಳಿಲ್ಲ. ನೀವ್ ಅದನ್ನ ಅಬ್ಸರ್ವ್ ಮಾಡಿದ್ರಾ? ಕರೆಕ್ಟ್ ಅಪೇಕ್ಷೆ, ನಾನು ಅದನ್ನ ಅಬ್ಸರ್ವ್ ಮಾಡಿದೆ. ನಾನಂತದ್ರಲ್ಲೆಲ್ಲ ಬಹಳ ಕಿಲಾಡಿ, ಎಲ್ಲರ ಆಕ್ಷನ್ ರಿಯಾಕ್ಷನ್ ಮೇಲೆ ಹತ್ತಿನ ಕಣ್ಣಿಟ್ಟಿರ್ತೀನಿ. ನೀನ್ ಹೇಳ್ತಾ ಇರೋದು ನಿಜ ಅಪೇಕ್ಷಾ. ಮಲ್ಲಿಗೆ ಈಗ ಜ್ಞಾನೋದಯ ಆಗ್ತಾ ಇದೆ. ಸತ್ಯ ಅನ್ನೋದು ಬೆಂಕಿ ತರ, ಜಾಸ್ತಿ ಸಮಯ ಸೆರಗಲ್ಲಿ ಕಟ್ಟಿಟ್ಕೊಂಡಕ್ಕೆ ಆಗೋದಿಲ್ಲ, ಮುರಿದು ಭಸ್ಮಾಗೋಗ್ಬಿಡುತ್ತೆ ಅನ್ನೋ ಮಾತು ಈಗಾದ್ರೂ ನಿಜ ಆಯ್ತಾ ಇಲ್ಲೋ ಸಿಸ್ಟರ್? ನಿಜ ಅಂಕಲ್, ಸತ್ಯ ಒಂದಲ್ಲ ಒಂದಿನ ಆಚೆ ಬರ್ಲೇಬೇಕು. ಅದ ಆಚೆ ಬಂದ ಮೇಲೆ ಉಳ್ದವ್ರು ಎಲ್ರು ಸೈಡಿಗೆ ಹೋಗ್ಬೇಕಾಗತ್ತೆ, ಯಾರ ಆಟನೂ ನಡೆಯೋದಿಲ್ಲ. ಒಳ್ಳೆ ಮಾತು ಹೇಳಿದೆ ಅಪೇಕ್ಷಾ. ನಿನ್ನೆ ನನ್ನ ಸೊಸೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ನಮ್ಮ ಮನೆಗೆ ತಕ್ಕನಾದ ಸೊಸೆ ನೀನು. ಹೌದು ಸಿಸ್ಟರ್, ಆರ್ಡರ್ ಕೊಟ್ಟು ಮಾಡಿದಂಗಿದೆ ಪುತ್ತಳಿ ಗೊಂಬೆ. ನೀನೇ ನೋಡ್ತೀಯಲ್ಲ ಅಪೇಕ್ಷಾ, ಆ ಭೂಮಿಕಾ ಮಾತು ಕೇಳಿ ಗೌತಮ್ ನನ್ನ ಫ್ರೆಂಡ್ಸ್ನ ಹೇಗೆಲ್ಲ ಇನ್ಸಲ್ಟ್ ಮಾಡ್ದ ಅಂತ. ಅಲ್ಲ, ಅಷ್ಟಕ್ಕೂ ಅಲ್ಲಿ ಏನು ನಡೆದಿದ್ದು? ನನ್ನ ಫ್ರೆಂಡ್ಸ್ ಎಲ್ಲ ಮಲ್ಲಿಗೆ ಮಗು ಆಗ್ತಿದೆ, ನಿನಗಿನ್ನೂ ಮಗು ಆಗಿಲ್ಲಲ್ಲ ಅಂತ ಕೇಳಿದ್ರು. ಇಷ್ಟಕ್ಕೆ ಅಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಮಾಡದ? ಒಂದ್ ಕಡೆ ನನ್ನ ಫ್ರೆಂಡ್ಸ್, ಇನ್ನೊಂದು ಕಡೆ ನನ್ನ ಮಗ. ನಾನು ಯಾರ ಪರ ಮಾತಾಡ್ಲಿ? ಯಾರನ್ನು ಬಿಟ್ಕೊಡೋಕ್ಕಾಗದೆ ಹಾಗೆ ಸುಮ್ಮನೆ ಆಗ್ಬಿಟ್ಟೆ. ಆದ್ರೆ ಈ ಭೂಮಿಕಾ ಗೌತಮ್ನ ಚೂ ಬಿಟ್ಟು ನನ್ನ ಫ್ರೆಂಡ್ಸ್ ಯಾರು ಈ ಕಡೆ ಬರ್ದೇ ಇರೋ ಹಾಗೆ ಮಾಡ್ಬಿಟ್ಲು. ಈ ಫಂಕ್ಷನ್ ಹಾಳು ಮಾಡಿದ್ರು. ಹೌದಪೇಕ್ಷ, ಅವಳಿಂದಾಗಿ ಎಲ್ಲನೂ ಗಬ್ಬೆದ್ದೋಯ್ತು. ಒಳ್ಳೆ ಫಂಕ್ಷನ್ ಆಗ್ಬೇಕಾಗಿತ್ತು, ನಾನ್ ಸೆನ್ಸ್ ಫಂಕ್ಷನ್ ಆಗೋಯ್ತು. ಅವಳು ಈ ಥರ ಮಾಡ್ತಾಳೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅಪೇಕ್ಷೆ,
ಟೀಚರ್ ಆಗಿ ಡಿಬಾರ್ ಆಗೋ ಕೆಲಸ ಮಾಡಿದಾಳೆ. ಇದಕ್ಕಿಂತ ದೊಡ್ಡ ಟ್ರಾಜಿಡಿ ಬೇಕೇನಮ್ಮ? ಅವಳು ವಯಸ್ಸಲ್ಲಿ ನಿನ್ಕಿಂತ ದೊಡ್ಡವಳಾಗಿರ್ಬೋದು, ಆದರೆ ತಿಳುವಳಿಕೆಯಲ್ಲಿ ನಿನ್ಗಿಂತ ಸಣ್ಣವಳು. ಕೆಲವು ವಿಷಯದಲ್ಲಂತೂ ತುಂಬ ಸಿಲ್ಲಿ ಆಗಾಡ್ತಾಳೆ, ಓವರ್ ರಿಯಾಕ್ಟ್ ಮಾಡ್ತಾಳೆ. ಅಲ್ಲ, ಅವಳು ಆಡೋದು ನೋಡಿದ್ರೆ ನಿನಗಿರೋ ಮೆಚುರಿಟಿನೂ ಅವಳಿಗಿಲ್ಲ ಅಂತ ಅನ್ಸುತ್ತೆ. ಅವಳು ಟೀಚರ್ ಬೇರೆ, ಮಕ್ಳಿಗೆ ಅದೇನು ಪಾಠ ಮಾಡ್ತಾಳೋ. ಮಕ್ಕಳು ಇವಳ ಥರನೇ ಎಡಬಿಡಿಂಗ್ ಆಗ್ಬಿಟ್ರೆ ನಾಳೆ ಸಮಾಜದ ಗತಿ ಏನು? ಅಣ್ಣ ಸುಮ್ಮನಿರಣ. ಅಲ್ಲ, ಅಪೇಕ್ಷೆ ಮುಂದೆನೆ ಅವಳ ಅಕ್ಕನ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ಯಲ್ಲ, ಅವಳ ಮನ್ಸಿಗೆ ಏನು ಅನ್ಸಲ್ಲ? ಸಾರಿ ಸಿಸ್ಟರ್, ನಾನು ಸ್ವಲ್ಪ ಹಾಗೇನೆ. ಅದು ಅನ್ಯಾಯದ ವಿರುದ್ಧ ಸಿಡಿದೇಳೋ ಸ್ವಭಾವ ನಂದು. ಇದ್ದದ್ದನ್ನು ಇದ್ದಂಗೆ ಹೇಳ್ಬಿಡ್ತೀನಿ. ಹುಟ್ಟು ಹೋರಾಟಗಾರ.